ಸೊ ಹಾಯ್ ಸ್ನೇಹಿತರೆ, ಹೇಗಿದ್ರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ರಾ, ಚೆನ್ನಾಗಿದ್ರಾ ಅಂದ್ಕೊಂತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಭಾರತದ ಅಂಚೆ ಇಲಾಖೆ ಅಂತ ನಾವೇನ್ ಕರಿತೀವಿ, ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ರಿಲೀಸ್ ಮಾಡುವಂತಹ ಒಂದು BPM ಆಗಿರ್ಬೋದು, ABPM ಆಗಿರ್ಬೋದು, ಅಥವಾ ಒಂದು ಡಾಕ್ ಸೇವಕ್ ಪೋಸ್ಟ್ ಗೆ ಸಂಬಂಧಪಟ್ಟಂತ ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಶೇರ್ ಅನ್ನ ಮಾಡಿ ಬಹಳಷ್ಟು ಒಂದು ದಿನಗಳೇ ಆಯ್ತು, ತಿಂಗಳೇ ಆಯ್ತು. ಇದಕ್ಕೆ ರಿಲೇಟೆಡ್ ಆಗಿ ಬಹಳಷ್ಟು ಒಂದು ಕಾಮೆಂಟ್ಸ್ ಗಳು ಸಹ ಬಂದಿದ್ದಾವೆ. ಸೊ ಬನ್ನಿ, ಈ ಒಂದು ವಿಡಿಯೋ ಮುಖಾಂತರ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ರಿಲೀಸ್ ಮಾಡುವಂತಹ ಒಂದು ವೇಕೆನ್ಸಿಗಳ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಇಲ್ಲಿ ನಾನು ಶೇರ್ ಅನ್ನ ಮಾಡ್ತೀನಿ. ಬಹಳ ಒಂದು ಮುಖ್ಯವಾಗಿ ಈ ಒಂದು ವಿಡಿಯೋದಲ್ಲಿ ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸ್ಯಾಲರಿ ಸ್ಟ್ರಕ್ಚರ್ ಬಗ್ಗೆ ಇಲ್ಲಿ ಒಂದು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ತಮಗೆ ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿ ಅಂದ್ರೆ ಒಂದು ಸ್ಟಾರ್ಟಿಂಗ್ ಆಗಿರುವಂತಹ ಒಂದು ಸ್ಯಾಲರಿ ಎಷ್ಟು ಬರುತ್ತೆ ಮತ್ತು ಫೈನಲ್ ಆಗಿರುವಂತಹ ಒಂದು ಸ್ಯಾಲರಿ ಎಷ್ಟು ಬರುತ್ತೆ ಎಂಬುದರ ಬಗ್ಗೆ ಇಲ್ಲಿ ಒಂದು ಡಿಸ್ಕಸ್ ಅನ್ನ ಮಾಡ್ತೀನಿ. ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಮಿನಿಮಮ್ ಆಗಿರುವಂತಹ ಒಂದು ಏಜ್ ಎಷ್ಟು ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ ಎಷ್ಟು ಮತ್ತು ಏಜ್ ರಿಲ್ಯಾಕ್ಸೇಷನ್ಸ್ ಬಗ್ಗೆ ಆಗಿರ್ಬೋದು, ಮತ್ತು ಬಹಳ ಒಂದು ಮುಖ್ಯವಾಗಿ ತಮ್ಮ ಒಂದು ಸಂಪೂರ್ಣವಾಗಿರುವಂತಹ ಒಂದು ಸೆಲೆಕ್ಷನ್ ನ ಯಾವ ರೀತಿ ಇಲ್ಲಿ ಒಂದು ಮಾಡ್ಕೊಂತಾರೆ, ಸೆಲೆಕ್ಷನ್ ಆದ ನಂತರ ಯಾವ ರೀತಿ ತಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಮಾಡ್ತಾರೆ, ಬಹಳ ಒಂದು ಮುಖ್ಯವಾಗಿ ಯಾವ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ಇಲ್ಲಿ ತಮಗೆ ಒಂದು ಬೇಕಾಗುತ್ತೆ, ಆದ ನಂತರ ತಮ್ಮ ಒಂದು ಕೈಗೆ ಜಾಯ್ನಿಂಗ್ ಲೆಟರ್ ಹೇಗೆ ಸಿಗುತ್ತೆ, ಇವೆಲ್ಲದಲ್ಲಿಯೂ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದೊಂದು ಡೌಟ್ ಖಂಡಿತವಾಗಿ ಇದ್ದೇ ಇರುತ್ತೆ. ಸ್ನೇಹಿತರೆ, ಈ ವಿಡಿಯೋ ಕೊನೆಯಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಈ ಒಂದು ವರ್ಷ 2025 ತಮ್ಮ ಒಂದು ಸೆಕೆಂಡ್ ನೋಟಿಫಿಕೇಶನ್ ಯಾವಾಗ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ, ಎಷ್ಟು ಒಂದು ಪೋಸ್ಟ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ, ಹಾಗೆ SLC ನಲ್ಲಿ ಎಷ್ಟು ಪರ್ಸೆಂಟೇಜ್ ಇದ್ರೆ ಈ ಒಂದು ಸೆಕೆಂಡ್ ನೋಟಿಫಿಕೇಶನ್ ಅಲ್ಲಿ ನಾವು ಅಪ್ಲೈ ಮಾಡಬಹುದು ಎಂಬುದರ ಬಗ್ಗೆನೂ ಕೂಡ A to Z ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಗೆ ಒಂದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಯಾರೆಲ್ಲ ಒಂದು ಕಾಯ್ತಾ ಇದ್ರಿ, ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಖಂಡಿತವಾಗಿ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿ, ತಮಗೆ ಒಂದು ಸಂಪೂರ್ಣವಾಗಿರುವಂತಹ ಒಂದು ಕ್ಲಾರಿಟಿ ಸಿಗ್ಬಿಡುತ್ತೆ. ಆಫ್ಟರ್ ದಟ್ ತಾವು ಯಾವುದೇ ರೀತಿಯಂತಹ ಒಂದು ಡೌಟ್ ಇಲ್ದಿರ ಆರಾಮಾಗಿ ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ತಾವು ಹಾಕಬಹುದು. ಬನ್ನಿ, ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಯಿಂಟ್ಸ್ ಅನ್ನ ತಮ್ಮ ಬಳಿ ನಾನು ಇಲ್ಲಿ ಒಂದು ಶೇರ್ ಅನ್ನ ಮಾಡ್ಕೊಂತೀನಿ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಮಾಡಬಹುದು. ನೋಡಿ, ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಹೇಗೆ ಅಂದ್ರೆ ಪ್ರತಿ ಒಂದು ವರ್ಷನೂ ಒಂದಲ್ಲ ಎರಡು ಒಂದು ನೋಟಿಫಿಕೇಶನ್ ಖಂಡಿತವಾಗಿ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದೆ. ಈ ಒಂದು ವರ್ಷ ಬಗ್ಗೆ ಮಾತಾಡಕ್ ಹೋದ್ರೆ ಆಲ್ಮೋಸ್ಟ್ ಜನವರಿಯಲ್ಲಿ ಒಂದು ನೋಟಿಫಿಕೇಶನ್ ಏನೋ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ಬಿಟ್ರಿ. ರೀಸೆಂಟ್ ಆಗಿ ಅದರ ಒಂದು 6th ಮೆರಿಟ್ ಲಿಸ್ಟ್ ಕೂಡ ಇಲ್ಲಿ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ಬಿಟ್ರಿ. ಈಗ ಸೆಕೆಂಡ್ ನೋಟಿಫಿಕೇಶನ್ ಕೂಡ ಅತಿ ಬೇಗವಾಗಿ ಇಲ್ಲಿ ಒಂದು ರಿಲೀಸ್ ಮಾಡುವಂತಹ ಒಂದು ಚಾನ್ಸಸ್ ಇದೆ. ಇದರ ಬಗ್ಗೆ ನಾನು ಆದಷ್ಟು ವಿಡಿಯೋ ಕೊನೆಯಲ್ಲಿ ಇನ್ಫಾರ್ಮೇಶನ್ ನಾನು ಇಲ್ಲಿ ಒಂದು ಶೇರ್ ಅನ್ನ ಮಾಡಿಬಿಡ್ತೀನಿ. ಓಕೆನಾ? ಈಗ ಬಹಳ ಒಂದು ಮುಖ್ಯವಾಗಿ ಇಂಡಿಯಾ ಪೋಸ್ಟ್ ಆಫೀಸ್ಗೆ ನಾವು ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದೀವಿ ಬ್ರದರ್. ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ನಮಗೆ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ನಮಗೆ ಬೇಕಾಗಿದೆ ಎಂಬುದರ ಬಗ್ಗೆ ಬಹಳಷ್ಟು ತಮ್ಮಿಂದ ಒಂದು ಕಮೆಂಟ್ಸ್ ಗಳು ಬಂದಿದ್ದಾವೆ, ಇನ್ಸ್ಟಾದಲ್ಲಿ DM ಸಹ ಬಂದಿದ್ದಾವೆ. ಸೊ ಆ ಒಂದು ಉದ್ದೇಶದಿಂದ ಮಾತ್ರ ನಾನು ಈ ಒಂದು ವಿಡಿಯೋದಲ್ಲಿ ತಮಗೆ ಅನುಕೂಲವಾಗುವುದಕ್ಕೆ ಸಂಪೂರ್ಣವಾಗಿರುವಂತಹ ಒಂದು A to Z ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ಬಿಡ್ತಾ ಇದೀನಿ. ಸಪೋಸ್ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡ್ಬಿಟ್ರೆ ಈ ಒಂದು ಡಿಪಾರ್ಟ್ಮೆಂಟ್ ನ ರಿಲೇಟೆಡ್ ಆಗಿ ಪ್ರತಿ ಒಂದು ಡೌಟ್ ಗಳ ಒಂದು ಕ್ಲಾರಿಫಿಕೇಶನ್ ತಮಗೆ ಇಲ್ಲಿ ಒಂದು ಸಿಗ್ಬಿಡುತ್ತೆ. ಇಲ್ಲಿ ಮಾತಾಡಕ್ ಹೋದ್ರೆ ಇಂಡಿಯಾ ಪೋಸ್ಟ್ ಆಫೀಸ್ GDS ವೇಕೆನ್ಸಿ ಅಥವಾ ಒಂದು ಭಾರತದ ಅಂಚೆ ಇಲಾಖೆ ಅಥವಾ ಒಂದು ಗ್ರಾಮೀಣ ಡಾಕ್ ಸೇವಕ್ ಅಂತ ನಾವೇನ್ ಕರಿತೀವಿ, ಬಹಳ ಒಂದು ಮುಖ್ಯವಾಗಿ ಇಲ್ಲಿ 3 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಅದು ಯಾವುದೇ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಲಿ, ಆ ಒಂದು ನೋಟಿಫಿಕೇಶನ್ ಅಲ್ಲಿ 3 ಪೋಸ್ಟ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಮೊದಲನೇ ಒಂದು ಪೋಸ್ಟ್ BPM ಆಗಿರುತ್ತೆ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಕರಿತೀವಿ, ABPM ಅಂತ ಕರಿತೀವಿ, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಕರಿತೀವಿ, ಮತ್ತು ಡಾಕ್ ಸೇವಕ್. ಈ ಒಂದು 3 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಆಲ್ಮೋಸ್ಟ್ ಈ ಒಂದು BPM ನ ಒಂದು ಕೆಲಸ ಮೊದಲು ಏನಾಗಿರುತ್ತೆ ಅಂದ್ರೆ ಇವರು ಒಂದು ಬ್ರಾಂಚ್ ಗೆ ಒಂದು ಪೋಸ್ಟ್ ಮಾಸ್ಟರ್ ಆಗಿ ಇಲ್ಲಿ ಒಂದು ಕೆಲಸ ಅನ್ನ ಮಾಡಬೇಕಾಗಿರುತ್ತೆ. ಸಪೋಸ್ ಫಾರ್ ಎಕ್ಸಾಂಪಲ್ ಆಗಿ ಮಾತಾಡಕ್ ಹೋದ್ರೆ ಒಂದು ಡಿವಿಷನ್ ಅಲ್ಲಿ ತಾವು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿರ್ತೀರಾ, ಆ ಒಂದು ಡಿವಿಷನ್ ನ ಒಂದು ಬ್ರಾಂಚ್ ನಲ್ಲಿ ತಾವು ಒಂದು ಆಫೀಸ್ ವರ್ಕ್ ಮಾಡಬೇಕಾಗಿರುತ್ತೆ. ಎಕ್ಸಾಂಪಲ್ ಆಗಿ ಮಾತಾಡಕ್ ಹೋದ್ರೆ ಒಂದು ಹೊಸ ಒಂದು ಅಕೌಂಟ್ಸ್ ನ ಇಲ್ಲಿ ಒಂದು ಓಪನ್ ಮಾಡೋದು, ಹೊಸದಂತಹ ಒಂದು ಸ್ಕೀಮ್ಸ್ ಗಳ ಬಗ್ಗೆ ಏನೋ ಒಂದು ಜನರಲ್ಲಿ ಒಂದು ಅವೇರ್ನೆಸ್ ಅನ್ನ ತರೋದು, ಒಂದು ಟ್ರಾನ್ಸಾಕ್ಷನ್ ನ ಒಂದು ರಿಲೇಟೆಡ್ ಆಗಿರುವಂತಹ
ಒಂದು ಸಂಪೂರ್ಣವಾಗಿರುವಂತಹ ಒಂದು ಕೆಲಸ ಯಾರ್ದಾಗಿರುತ್ತೆ ಅಂದ್ರೆ BPM ನ ಒಂದು ಕೆಲಸ ಆಗಿರುತ್ತೆ. ಹಾಗೆ ಒಂದು ABPM ಮತ್ತು ಡಾಕ್ ಸೇವಕ್ ಬಗ್ಗೆ ಮಾತಾಡಕ್ ಹೋದ್ರೆ ಈ ಒಂದು BPM ಪೋಸ್ಟ್ಗೆ ತಾವೇನು ಒಂದು ಅಸಿಸ್ಟೆಂಟ್ ಆಗಿ ಇಲ್ಲಿ ಒಂದು ಕೆಲಸವನ್ನ ಮಾಡಬೇಕಾಗಿರುತ್ತೆ. ಅಂದ್ರೆ ಆಫೀಸ್ ನಲ್ಲಿಯೂ ಕೂಡ ತಮ್ಮ ಒಂದು ಕೆಲಸ ಇರುತ್ತೆ, ಹಾಗೆಯೇ ಒಂದು ಫೀಲ್ಡ್ ವರ್ಕ್ ಸಹ ಇರುತ್ತೆ. ಅಬ್ಸರ್ವ್ ಮಾಡಿರ್ಬೋದು, ತಮ್ಮ ಒಂದು ಹಳ್ಳಿಗಳಲ್ಲಿ ಬಂದು ಮನೆ ಮನೆಗೆ ಒಂದು ಲೆಟರ್ ಅನ್ನ ಕೊಡುವಂತದ್ದು, ಪೋಸ್ಟ್ ಅನ್ನ ಏನು ಒಂದು ಡೆಲಿವರ್ ಅನ್ನ ಮಾಡುವಂತಹ ಒಂದು ಕೆಲಸ ಈ ಒಂದು ABPM ಮತ್ತು ಡಾಕ್ ಸೇವಕ್ ನ ಒಂದು ಇಲ್ಲಿ ಒಂದು ಕೆಲಸ ಆಗಿರುತ್ತೆ. ಐ ಹೋಪ್ ವರ್ಕ್ ಬಗ್ಗೆ ತಮಗೆ ಇಲ್ಲಿ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂತೀನಿ. ಈಗ BPM ನ ಒಂದು ಪೋಸ್ಟ್ಗೆ ನಮಗೆ ಎಷ್ಟು ಒಂದು ಸ್ಯಾಲರಿ ನಮಗೆ ಇಲ್ಲಿ ಒಂದು ಸಿಗಬಹುದು ಅಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಆಗಿ 12,000 ತಮಗೆ ಇಲ್ಲಿ ಒಂದು ಸ್ಯಾಲರಿ ಸಿಗುತ್ತೆ. 12,000 ಅಂದ್ರೆ ಬರೀ 12,000ನೇ ಸಿಗಲ್ಲ, ಇದರ ಒಂದು ಜೊತೆಗೆ ತಮಗೆ ಒಂದು DNS ಅಲವೆನ್ಸ್ ಅನ್ನ ಹಾಕೊಡ್ತಾರೆ. ಓಕೆನಾ, ಬತ್ತಿ ಅಂತ ನಾವೇನ್ ಕರಿತೀವಿ DNS ಅಲವೆನ್ಸ್ ಅನ್ನ ಹಾಕೊಡ್ತಾರೆ, ಮತ್ತು ಏನು ಆಫೀಸ್ ಮೈಂಟೆನೆನ್ಸ್ ಅಲವೆನ್ಸ್ ಅನ್ನ ಹಾಕೊಡ್ತಾರೆ, ಸೈಕಲ್ ಅಲವೆನ್ಸ್ ಅನ್ನ ಹಾಕೊಡ್ತಾರೆ. ಈ ರೀತಿಯಾಗಿರುವಂತಹ ಒಂದು ಅಲವೆನ್ಸಸ್ ಅನ್ನ ಸೇರಿಸಿ ಏನಿಲ್ಲ ಅಂದ್ರೂ ಕೂಡ ಒಂದು ಸ್ಟಾರ್ಟಿಂಗ್ ನಲ್ಲಿ ಒಂದು 17,000ರಿಂದ 18,000 ತಾವೇನು ಸ್ಯಾಲರಿಯನ್ನು ತಾವು ಪಡಿತಾ ಫೈನಲ್ ಆಗಿ 29,380 ರೂಪಾಯಿ ತಾವು ಇಲ್ಲಿ ಒಂದು ಸ್ಯಾಲರಿಯನ್ನು ತಾವು ಪಡೆಯಬಹುದು ಈ ಒಂದು BPM ಪೋಸ್ಟ್ಗೆ. ABPM ಮತ್ತು ಡಾಕ್ ಸೇವಕ್ ನ ಒಂದು ಪೋಸ್ಟ್ಗೆ ತಾವು ನೋಡಬಹುದು 10,000ದಿಂದ ಹಿಡಿದು 24,470 ರೂಪಾಯಿ ತಾವು ಇಲ್ಲಿ ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿಯಿಂದ ಹಿಡಿದು ಒಂದು ಹೈಯೆಸ್ಟ್ ಆಗಿರುವಂತಹ ಒಂದು ಸ್ಯಾಲರಿ ಇರುತ್ತೆ. ಈಗ ಪ್ರತಿಯೊಬ್ಬರಿಗೂ ಒಂದು ಡೌಟ್ ಬರುತ್ತೆ, ಏನ್ ಬರ್ತಾರೆ ಈ ಒಂದು BPM ABPM ನಲ್ಲಿ ನಾವು ಏನೋ ಒಂದು ಕೆಲಸವನ್ನ ಮಾಡ್ಕೊಂಡೇ ಇರ್ಬೇಕಾ, ಬೇರೆ ನಮ್ಗೆ ಏನೋ ಒಂದು ಪ್ರಮೋಷನ್ ಸಿಗಲ್ಲ ಅಂದ್ರೆ ಖಂಡಿತವಾಗಿ 100% ತಮಗೆ ಇಲ್ಲಿ ಒಂದು ಪ್ರಮೋಷನ್ ಸಿಗುತ್ತೆ. ತಾವೇನು ಈ ಒಂದು BPM ಪೋಸ್ಟ್ ನಲ್ಲಿ ಸುಮಾರು 3 ರಿಂದ 5 ವರ್ಷ ಸತತವಾಗಿ ತಾವೇನಾದ್ರೂ ಒಂದು ಸರ್ವಿಸ್ ಕೊಟ್ರೆ ತಮಗೆ ಒಂದು ಪ್ರಮೋಷನ್ ನ ಒಂದು ಆಧಾರದ ಮೇಲೆ ಒಂದು MTS ಆಗಿರ್ಬೋದು, ಮೇಲ್ ಗಾರ್ಡ್ ಆಗಿರ್ಬೋದು, ಪೋಸ್ಟ್ ಮ್ಯಾನ್ಗೆ ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಎಂಪ್ಲಾಯ್ ಆಗಿ ತಮಗೆ ಇಲ್ಲಿ ಒಂದು ಒಳ್ಳೆಯ ಒಂದು ಜಾಬ್ ಅನ್ನ ಮಾಡಿಸ್ಕೊಡ್ತಾರೆ. ಪ್ರಮೋಷನ್ ಸಿಗ್ಬೇಕು ಅಂದ್ರೆ ಮೊದಲು ತಾವು BPM ಪೋಸ್ಟ್ ನಲ್ಲಿ 3 ಅಥವಾ ಒಂದು 5 ವರ್ಷ ತಾವು ಏನೋ ಒಂದು ರೆಗ್ಯುಲರ್ ಆಗಿರುವಂತಹ ಒಂದು ಡ್ಯೂಟಿಯನ್ನ ತಾವು ಇಲ್ಲಿ ಮಾಡಿರ್ಬೇಕು. ಓಕೆನಾ, ಪ್ರಮೋಷನ್ ರಿಲೇಟೆಡ್ ಆಗಿ ಬೇಕಾದ್ರೆ ನಾನು ಸಪರೇಟ್ ಆಗಿರುವಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ವಿಡಿಯೋ ನಾನು ಆಮೇಲೆ ಶೇರ್ ಅನ್ನ ಮಾಡ್ಕೊಂತೀನಿ. ಒಂದು ಮುಖ್ಯವಾಗಿ ಇದರ ಒಂದು ಕ್ವಾಲಿಫಿಕೇಶನ್ ಮತ್ತು ಅರ್ಹತೆ ಕಡೆ ನಾವು ಬಂದಾಗ ಪ್ರತಿಯೊಬ್ಬರು ಗೊತ್ತಿರುವಂತದ್ದು ಕೇವಲ ಇಲ್ಲಿ ಒಂದು 10th ಪಾಸ್ ಅಥವಾ ಒಂದು ಕ್ವಾಲಿಫಿಕೇಶನ್ ನ ಮಾತ್ರ ಇಲ್ಲಿ ಒಂದು ಕೇಳಿರ್ತಾರೆ. ಯಾವುದೇ ರೀತಿಯಂತಹ ಒಂದು ಹೈಯೆಸ್ಟ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಏನು ಇಲ್ಲಿ ಒಂದು ಕೇಳಲ್ಲ, ಸಿಂಪಲ್ ಆಗಿ ಒಂದು 10th ಒಂದು ಪಾಸ್ ಅನ್ನ ಕೇಳ್ತಾರೆ. ಅದರಲ್ಲೂ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ ಪರೀಕ್ಷೆಗಳು ಇಲ್ಲಿ ಒಂದು ನಡೆಸೋದಿಲ್ಲ. ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಇರುತ್ತೆ ಮತ್ತು ನೇರ ನೇಮಕಾತಿ ಎಂಬುದು ಇಲ್ಲಿ ಒಂದು ಇರುತ್ತೆ. ಆಬ್ವಿಯಸ್ಲಿ ಒಂದು 10th ಪಾಸ್ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಅಂದ್ರೆ ಕಾಂಪಿಟೇಷನ್ ಅನ್ನೋದು ಹೆವಿಯಾಗಿ ಇದ್ದೇ ಇರುತ್ತೆ. ತಾವೇನೋ ಒಂದು ಅಪ್ಲೈ ಅನ್ನ ಮಾಡ್ಕೊಂಡು ಬರ್ತಾ ಇದ್ರೆ ತಮಗೂ ಕೂಡ ಒಂದು ಗೊತ್ತಿರುತ್ತೆ ಕಾಂಪಿಟೇಷನ್ ಅನ್ನೋದು ಬಹಳಷ್ಟು ಒಂದು ಇಲ್ಲಿ ಇರುತ್ತೆ. ಎಕ್ಸಾಮಿನೇಷನ್ಸ್ ಇರುವುದಿಲ್ಲ, ಏನಿರುವುದಿಲ್ಲ, ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ನಿಮ್ಮ ಒಂದು SLC ಒಂದು ಪರ್ಸೆಂಟೇಜ್ ಮೇಲೆ ಒಂದು ಸೆಲೆಕ್ಷನ್ ಅಂದ್ರೆ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ SLC ಅನ್ನ ಕಂಪ್ಲೀಟ್ ಮಾಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ 100% ಈ ಒಂದು ವೇಕೆನ್ಸಿಗೆ ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡ್ತಾ ಇರ್ತಾರೆ. ಓಕೆ, ಈಗ ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ನೋಡಬಹುದು ಮಿನಿಮಮ್ ಆಗಿರುವಂತಹ ಒಂದು ಏಜ್ 18 ವರ್ಷ ಕೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ 40 ವರ್ಷ ಅಂತ ಕೇಳಿದ್ದಾರೆ. ಮತ್ತು OBC ರವರಿಗೆ 3 ವರ್ಷ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್, SC ST ಗೆ 5 ವರ್ಷ ಮತ್ತು PWD ಗೆ ಏನು ಒಂದು 10 ವರ್ಷ ಏಜ್ ಅಲ್ಲಿ ಇಲ್ಲಿ ಒಂದು ರಿಲ್ಯಾಕ್ಸೇಷನ್ಸ್ ಇಲ್ಲಿ ತಾವು ಪಡ್ಕೋಬಹುದು. ಕಂಡೀಷನ್ ನ ತಾವು ಇಲ್ಲಿ ಒಂದು ಫುಲ್ಫಿಲ್ ಅನ್ನ ಮಾಡ್ಕೊಂಡಿರ್ಬೇಕು. ಇಲ್ಲಿ ಮೊದಲನೇದಾಗಿ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಲೋಕಲ್ ಲ್ಯಾಂಗ್ವೇಜ್ ಬಗ್ಗೆ ತಮಗೆ ಇಲ್ಲಿ ಒಂದು ನಾಲೆಡ್ಜ್ ಇರಲೇಬೇಕು ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಆಗಿ ಮಾತಾಡಕ್ ಹೋದ್ರೆ ನೋಡಿ, ತಾವು ಒಂದು ಬ್ರಾಂಚ್ ಅಲ್ಲಿ ಸೆಲೆಕ್ಟ್ ಆಗಿರ್ತೀರಾ. ಸೊ ಆ ಒಂದು ಬ್ರಾಂಚ್ ನಲ್ಲಿ ಇರುವಂತಹ ಒಂದು ಹಳ್ಳಿ ಏನಿರುತ್ತೆ ಅದು ಒಂದು ಕೆಲವರು ಒಂದು ತೆಲುಗುನು ಮಾತಾಡ್ತಾರೆ, ಕನ್ನಡನೂ ಮಾತಾಡ್ತಾರೆ ಮತ್ತು ಹಿಂದಿನೂ ಮಾತಾಡ್ತಾರೆ. ಸೊ ಆ ಒಂದು ಸುತ್ತಮುತ್ತ ಇರುವಂತಹ ಒಂದು ಜನರ ಒಂದು ಏನು ಲೋಕಲ್ ಲ್ಯಾಂಗ್ವೇಜ್ ಏನಿರುತ್ತೆ ಆ ಒಂದು ಲೋಕಲ್ ಲ್ಯಾಂಗ್ವೇಜ್ ಗಳ ಒಂದು ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಹಾಗೆ ಒಂದು ಕಂಪ್ಯೂಟರ್ ನಾಲೆಡ್ಜು ಸಹ ಇಲ್ಲಿ ಒಂದು ಕೇಳಿರುವಂತದ್ದು. ಓಕೆನಾ, BPM ಪೋಸ್ಟ್ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು ಆಫೀಸ್ ನಲ್ಲಿ ಒಂದು ಡೆಸ್ಕ್ಟಾಪ್ ನಲ್ಲಿ ಒಂದು ಕೆಲಸ ಆಗಿರೋದ್ರಿಂದ ತಾವೇನು ಒಂದು ಕಂಪ್ಯೂಟರ್ ನಾಲೆಡ್ಜ್ ಇಲ್ಲಿ ಒಂದು ಕೇಳಿರುವಂತದ್ದು. ಸರ್ಟಿಫಿಕೇಟ್ ಇಲ್ಲಿ ಒಂದು ಕೇಳಿಲ್ಲ, ಬರೀ ಒಂದು ನಾಲೆಡ್ಜ್ ಮಾತ್ರ ಇಲ್ಲಿ ಒಂದು ಕೇಳಿರ್ತಾರೆ. ಹಾಗೆ ಒಂದು ನಾಲೆಡ್ಜ್ ಆಫ್ ಸೈಕ್ಲಿಂಗ್ ಅನ್ನ ಯಾವ ರೀತಿ ಡ್ರೈವ್ ಅನ್ನ ಮಾಡೋದು ತಮಗೆ ಒಂದು ಗೊತ್ತಿರಬೇಕು. ಹಾಗೆ
ತಾವು ಏನು ಒಂದು SLC ಅನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ತೀರಾ ಆ ಒಂದು SLC ನಲ್ಲಿ ಈ ಒಂದು ಮ್ಯಾಥ್ಸ್ ಮತ್ತು ಇಂಗ್ಲಿಷ್ ಈ ಎರಡು ಒಂದು ಸಬ್ಜೆಕ್ಟ್ಗಳು ಒಂದು ಕಂಪಲ್ಸರಿಯಾಗಿ ತಾವು ಓದಿರ್ಬೇಕು. ಸಪೋಸ್ ಓದಿಲ್ಲ ಅಂದ್ರೆ ತಾವೇನು ಅಪ್ಲೈ ಮಾಡಕ್ಕೆ ಈ ಒಂದು ವೇಕೆನ್ಸಿಗೆ ತಾವು ಎಲಿಜಿಬಲ್ ಆಗಿರೋದಿಲ್ಲ. ಒಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಬ್ರದರ್, ಆಲ್ಮೋಸ್ಟ್ ಬಹಳಷ್ಟು ಬಾರಿ ಇದರ ಬಗ್ಗೆ ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ. ತಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ತಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ಡಿಪೆಂಡ್ ಆಗುತ್ತೆ ತಮ್ಮ ಒಂದು 10th ನ ಒಂದು ರಿಸಲ್ಟ್ಸ್ ಮೇಲೆ, ತಮ್ಮ ಒಂದು SLC ಒಂದು ಪರ್ಸೆಂಟೇಜ್ ಮಾರ್ಕ್ಸ್ ನ ಮೇಲೆ. ಸಪೋಸ್ ತಮ್ಮ ಒಂದು ಪರ್ಸೆಂಟೇಜ್ ತಮ್ಮ ಒಂದು ಮಾರ್ಕ್ಸ್ ಚೆನ್ನಾಗಿದ್ರೆ ಆರಾಮಾಗಿ ತಾವೇನು ಅಪ್ಲೈ ಮಾಡಿರ್ತೀರಾ ಅದೇ ಒಂದು ಡಿವಿಷನ್ ಅಲ್ಲಿ ಅದೇ ಒಂದು ಬ್ರಾಂಚ್ ಅಲ್ಲಿ ತಾವು ಸೆಲೆಕ್ಷನ್ಸ್ ಅನ್ನ ತಾವು ಪಡೆಯಬಹುದು. ಇಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇರುವುದಿಲ್ಲ, ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಇಲ್ಲಿ ಒಂದು ಮಾಡ್ಕೊಂತಾರೆ. ಹೀಗೆ ಒಂದು ರಿಸಲ್ಟ್ಸ್ ಅನ್ನ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಮಲ್ಟಿಪಲ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಅನ್ನ ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ತಾವು ಅಪ್ಲೈ ಮಾಡಿದ ನಂತರ ಏನು ಒಂದು ಫಸ್ಟ್ ಮೆರಿಟ್ ರಿಲೀಸ್ ಅನ್ನ ಮಾಡ್ತಾರೆ, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಈ ರೀತಿಯಾಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸಪೋಸ್ ತಾವೇನಾದ್ರೂ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿದ್ರ ಹಾಗಾದ್ರೆ ತಾವೇನು ಮಾಡಬೇಕು, ಸೆಕೆಂಡ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗ್ಬೇಕಾಗುತ್ತೆ. ಓಕೆನಾ, ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಬರ್ಬೇಕಾಗಿರುತ್ತೆ. ಸಪೋಸ್ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿಲ್ಲ, ಸೆಕೆಂಡ್ ಮೆರಿಟ್ ಲಿಸ್ಟ್ ಗೋಸ್ಕರ ತಾವು ಕಾಯಬೇಕು. ಹಾಗೆ ಥರ್ಡ್ ಮೆರಿಟ್ ಲಿಸ್ಟ್ ಈ ರೀತಿಯಾಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಅನ್ನ ತಾವು ಕಾಯ್ತಾ ಇದ್ರೆ ಖಂಡಿತವಾಗಿ ಯಾವುದಾದ್ರೂ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ. ತಮ್ಮ ಒಂದು SLC ನಲ್ಲಿ ಒಂದು ಪರ್ಸೆಂಟೇಜ್ ಇಲ್ಲಿ ಒಂದು ಚೆನ್ನಾಗಿದ್ರೆ ಮಾತ್ರ. ಓಕೆನಾ, ಮೆರಿಟ್ ಲಿಸ್ಟ್ ಅಲ್ಲಿ ಏನು ತಮ್ಮ ಒಂದು ಹೆಸರು ಬಂತು, ಡಾಕ್ಯುಮೆಂಟ್ ವೆರಿಫಿಕೇಶನ್ ತಮ್ಮದು ಸಕ್ಸಸ್ಫುಲ್ ಆಯಿತು, ಮತ್ತು ಮೂರನೇದಾಗಿ ಸುಮಾರು 3 ಅಥವಾ 4 ದಿನ ತಮಗೆ ಏನೋ ಒಂದು ಟ್ರೈನಿಂಗ್ ಅನ್ನ ಕೊಟ್ಟು ತಮ್ಮ ಒಂದು ಕೈಗೆ ಜಾಯ್ನಿಂಗ್ ಲೆಟರ್ ಅನ್ನೋದು ಇಲ್ಲಿ ಒಂದು ಕೊಡ್ಬಿಡ್ತಾರೆ. ಸಿಂಪಲ್ ಆಗಿ ತಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇಷ್ಟೇ. ಇದೇ ರೀತಿಯಾಗಿ ತಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ, ಏನೋ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದು ಟೈಮ್ ನಲ್ಲಿ ಅಂತ ಹೇಳಿದಾಗ ನೋಡಿ, ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ತಮಗೆ ಕೇಳುವಂಥದ್ದು ಕೇವಲ ಇಲ್ಲಿ ಒಂದು ಎರಡು ಒಂದು ವಿಷಯಗಳು. ಅದೇನೆಂದ್ರೆ ತಮ್ಮ ಒಂದು ಪರ್ಸನಲ್ ಆಗಿರುವಂತಹ ಒಂದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನ ಮಾತ್ರ ತಾವೇನೋ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ತಾವು ಫರ್ದರ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ತಾವೇನೋ ಒಂದು ಅಪ್ಲೈ ಅನ್ನ ಮಾಡಬಹುದು. ಓಕೆನಾ, ಅದನ್ನ ಬಿಟ್ಟು ತಾವೇನೋ ಒಂದು ಫಸ್ಟ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಬೇಕು, ಸೆಕೆಂಡ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಬೇಕು. ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಬೇಕು ಅಂದ್ರೆ ತಮ್ಮ ಬಳಿ ಯಾವ ಒಂದು ಡಾಕ್ಯುಮೆಂಟ್ಸ್ಗಳು ಇಲ್ಲಿ ಇರಬೇಕು ಅಂದ್ರೆ, ಫಸ್ಟ್ ತಮ್ಮ ಬಳಿ ಒಂದು 10th ಪಾಸ್ ಸರ್ಟಿಫಿಕೇಟ್ ತಮ್ಮ ಬಳಿ ಇರಬೇಕು. ನಂತರ ಒಂದು ಡೇಟ್ ಆಫ್ ಬರ್ತ್ ಪ್ರೂಫ್ಗೆ ಒಂದು ಸರ್ಟಿಫಿಕೇಟ್ ಇರಬೇಕು. ಓಕೆನಾ, ಸರ್ಟಿಫಿಕೇಟ್ ಬೇಕಾಗಿಲ್ಲ. ಸಪೋಸ್ ತಾವೇನಾದ್ರು ಡೇಟ್ ಆಫ್ ಬರ್ತ್ ಬಗ್ಗೆ ಮಾತಾಡಕ್ ಹೋದ್ರೆ ತಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ತಮ್ಮ ಒಂದು SLC ಒಂದು ಮಾರ್ಕ್ಸ್ ಕಾರ್ಡ್ ತಾವು ಸಬ್ಮಿಟ್ ಅನ್ನ ಮಾಡಬಹುದು. ಹಾಗೆ ಒಂದು ಐಡೆಂಟಿಟಿ ಪ್ರೂಫ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಆಲ್ಮೋಸ್ಟ್ ಒಂದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಈ ರೀತಿಯಾಗಿರುವಂತಹ ಒಂದು ಐಡೆಂಟಿಟಿ ಪ್ರೂಫ್ ಅನ್ನ ಸಬ್ಮಿಟ್ ಅನ್ನ ಮಾಡಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಇಲ್ಲಿ ಒಂದು ಸಬ್ಮಿಟ್ ಅನ್ನ ಮಾಡಬೇಕು. ನಂತರ ಇಲ್ಲಿ ಒಂದು ಮೆಡಿಕಲ್ ಆಗಿರುವಂತಹ ಒಂದು ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಿದ್ರೆ ತಮ್ಮ ಒಂದು ಸಕ್ಸಸ್ಫುಲ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ತಾವು ಏನು ಒಂದು ಮಾಡಿಸ್ಕೊಂಡು ಬರಬಹುದು. ಸಪೋಸ್ ಇದರಲ್ಲಿ ಏನಾದ್ರೂ ಒಂದು ಡಾಕ್ಯುಮೆಂಟ್ಸ್ ಮಿಸ್ ಆದ್ರೆ ತಾವು ಸೆಲೆಕ್ಷನ್ ಆದ್ರೂ ಕೂಡ ಇಲ್ಲಿ ಒಂದು ಕೇರ್ ಅನ್ನ ಮಾಡಲ್ಲ. ತಮ್ಮ ಬಳಿ ಒಂದು ಪ್ರಾಪರ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಗಳು ಇಲ್ಲ ಅಂತ ಮುಲಾಜಿಲ್ದಿರ ಏನು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ರಿಜೆಕ್ಟ್ ಮಾಡುವಂತಹ ಒಂದು ಚಾನ್ಸಸ್ ಇದೆ. ಸೊ ಆ ಒಂದು ಉದ್ದೇಶನ ಹೇಳ್ತಾ ಇದ್ದೀನಿ. ಆದಷ್ಟು ಯಾರೆಲ್ಲ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಒಂದು ಕಾಯ್ತಾ ಇದ್ರಿ, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ತಾವು ಗಮನವನ್ನು ಕೊಟ್ಟು ಈಗಾಗಲೇ ತಾವೇನೋ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತಾವು ರೆಡಿಯನ್ನ ಮಾಡಿಕೊಂಡು ತಾವು ಇಟ್ಕೊಳ್ಳಿ. ಓಕೆನಾ, ಇಷ್ಟು ಸ್ನೇಹಿತರೆ ಈ ಒಂದು ಪೋಸ್ಟ್ ಆಫೀಸ್ಗೆ ಸಂಬಂಧಪಟ್ಟಂತಹ ಒಂದು A to Z ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಆಗಿರುತ್ತೆ. ನೋಟಿಫಿಕೇಶನ್ ಏನ್ ರಿಲೀಸ್ ಅನ್ನ ಮಾಡ್ತಾರೆ, ಆ ಒಂದು ನೋಟಿಫಿಕೇಶನ್ ಒಂದು ಸ್ಟೇಟ್ ವೈಸ್ ಏನೋ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಅದರಲ್ಲೂ ಡಿಸ್ಟ್ರಿಕ್ಟ್ ವೈಸ್ ಅಂತಾನು ಹೇಳ್ಬೋದು, ಒಂದು ಡಿವಿಷನ್ ವೈಸ್ ಏನು ಒಂದು ವೇಕೆನ್ಸೀಸ್ ಗಳನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬ್ರದರ್, ನಮ್ಮದು SLC ನಲ್ಲಿ ಎಷ್ಟು ಒಂದು ಪರ್ಸೆಂಟೇಜ್ ಇದ್ರೆ ನಾವು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು ಅಂತ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಸ್ಟೂಡೆಂಟ್ಸ್ ಗಳ ಒಂದು ಡೌಟ್ ಖಂಡಿತವಾಗಿ ಇದ್ದೇ ಇರುತ್ತೆ. ನೋಡಿ, ಇದರ ಬಗ್ಗೆ ಒಂದು ಕ್ಲಿಯರ್ ಅನ್ನ ಮಾಡ್ಬಿಡ್ತೀನಿ. ನೋಡಿ, SLC ಅನ್ನ ತಾವೇನಾದ್ರು ಒಂದು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಯಾವುದೇ ರೀತಿಯಂತಹ ತಾವೇನೋ ಒಂದು ಎಕ್ಸಾಮಿನೇಷನ್ಸ್ ಬರೆಯುವಂತಹ ಒಂದು ಅವಶ್ಯಕತೆ ಇಲ್ಲ, ಇಂಟರ್ವ್ಯೂ ಅನ್ನ ತಾವು ಕೊಡುವಂತಹ ಒಂದು ಅವಶ್ಯಕತೆ ಇಲ್ಲ.
ಕೇವಲ ₹100 ಮಾತ್ರ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಏನು ತಾವು ಕಟ್ಟಬೇಕಾಗುತ್ತೆ. ಓಕೆನಾ, ನನ್ನ ಒಂದು ಒಪಿನಿಯನ್ ಹೇಳ್ತಾ ಇದೀನಿ. ಆಲ್ಮೋಸ್ಟ್ ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲೈನ ಮಾಡಕ್ಕೆ ತಾವು ಏನೋ ಒಂದು ಟ್ರೈನ ಮಾಡಿ. ಸಪೋಸ್ ಮಾತಾಡಕ್ಕೆ ಹೋದ್ರೆ ಒಂದು 60% ಆಗಿರ್ಬೋದು, 75, 80, 88, 90, 95%, 100% ಕೂಡ ತಮ್ಮ ಒಂದು SLC ನಲ್ಲಿ ಒಂದು ಪರ್ಸೆಂಟೇಜ್ ಇದ್ರೆ ಚಾಚು ತಪ್ಪದೆ ಪ್ರತಿಯೊಬ್ಬರು ಈ ಬಾರಿ ಅಪ್ಲೈನ ಮಾಡಕ್ಕೆ ತಾವು ಹಿಂದೇಟು ತಾವು ಹಾಕಬೇಡಿ. ಏಕೆ ಅಂದ್ರೆ ಬೈ ಲಕ್ ತಾವು ಅಪ್ಲೈ ಮಾಡುವಂತಹ ಒಂದು ಡಿವಿಷನ್ ಅಲ್ಲಿ ಕಟ್ ಆಫ್ ಏನಿದೆ ಬಹಳ ಒಂದು ಕಡಿಮೆ ಹೋಗುವಂತಹ ಒಂದು ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಆರಾಮಾಗಿ ತಾವೇನು ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ತಾವು ಒಂದು ಒಳ್ಳೆಯ ಒಂದು ಪೋಸ್ಟ್ ನಲ್ಲಿ ತಾವೇನು ಒಂದು ಕೆಲಸನ ತಾವು ಮಾಡಬಹುದು. ಒಂದು ವರ್ಷದ ಒಂದು ಸೆಕೆಂಡ್ ನೋಟಿಫಿಕೇಶನ್ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಬ್ರದರ್ ಅಂತ ಹೇಳಿದಾಗ ನೋಡಿ, ಈ ಆಗಸ್ಟ್ ತಿಂಗಳು ಏನು ಒಂದು ಕಂಪ್ಲೀಟ್ ಆಯ್ತು. ಸೆಪ್ಟೆಂಬರ್ ನಲ್ಲಿ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಲ್ಲ. ಏನಕ್ಕಂದ್ರೆ ಒಂದು ಟ್ರಾನ್ಸ್ಫರ್ ಒಂದು ಪೋರ್ಟಲ್ ಅನ್ನ ಏನೋ ಒಂದು ಓಪನ್ ಅನ್ನ ಮಾಡಕ್ಕೆ ಹೋಗ್ತಾ ಇದ್ದಾರೆ. ತಾವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು ಮತ್ತು ಅಕ್ಟೋಬರ್ ಅಥವಾ ಒಂದು ನವೆಂಬರ್ ತಿಂಗಳಲ್ಲಿ ತಾವು ಈ ಒಂದು ಸೆಕೆಂಡ್ ನೋಟಿಫಿಕೇಶನ್ ತಾವು ನೋಡಬಹುದು. ಹಾಗೆ ಈ ಒಂದು ಸೆಕೆಂಡ್ ನೋಟಿಫಿಕೇಶನ್ ಅಲ್ಲಿ ಎಷ್ಟು ಒಂದು ವೇಕೆನ್ಸೀಸ್ ಗಳನ್ನ ಏನೋ ಒಂದು ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ನ ಒಂದು ಪ್ರಕಾರ 20,000ಕ್ಕಿಂತ ಹೆಚ್ಚು ಮತ್ತು 30,000ಕ್ಕಿಂತ ಕಡಿಮೆ ಇಷ್ಟು ಒಂದು ರೇಂಜ್ ಅಲ್ಲಿ ಏನು ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಮಾಡುವಂತಹ ಒಂದು ಚಾನ್ಸಸ್ ಈ ಬಾರಿ ಇದೆ. ಓಕೆನಾ, ಪ್ರಮೋಷನ್ ಕೂಡ ಇಲ್ಲಿ ಒಂದು ಆಗೋಗಿದೆ. ಆ ಒಂದು ಪ್ರಮೋಷನ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಗಳ ಒಂದು ಪ್ಲೇಸ್ ನಲ್ಲಿ ಒಂದು ಹೊಸದಾಗಿರುವಂತಹ ಒಂದು ಎಂಪ್ಲಾಯೀಸ್ ನ ಒಂದು ಸೆಲೆಕ್ಷನ್ ಮಾಡಬೇಕು. ಸೊ ಆ ಒಂದು ರೀಸನ್ ಇಂದ ಇಷ್ಟರ ಒಂದು ಮಟ್ಟಕ್ಕೆ ಏನು ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನೋದು ಮಾಡ್ತಾರೆ. ಇಷ್ಟು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು A to Z ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಆಗಿರುತ್ತೆ. ಇದನ್ನ ಬಿಟ್ಟು ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ಆದಷ್ಟು ಪ್ರತಿಯೊಬ್ಬರು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಹೋಪ್ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದಾರ ಅನ್ಕೊಂತೀನಿ, ಅರ್ಥ ಮಾಡ್ಕೊಂಡಿದಾರ ಅನ್ಕೊಂತೀನಿ. ತಮ್ಮ ಒಂದು ಫ್ರೆಂಡ್ ಸರ್ಕಲ್ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ.